ಎಲ್ರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಬಂದು ದರ್ಶನ್ ಅವರ ಒಂದು ವಿವಾದ, ದರ್ಶನ್ ಮಾಡಿರುವಂತಹ ಕೊಲೆ. ಸೊ ಈಗ ದರ್ಶನ್ಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ, ಎಷ್ಟು ದಿನ ಶಿಕ್ಷೆ ಆಗುತ್ತೆ, ಯಾವ ಶಿಕ್ಷೆ ಆಗುತ್ತೆ, ಇದಕ್ಕೆ ಪೊಲೀಸರು ಏನು ಉತ್ತರ ಕೊಟ್ಟರು, ದರ್ಶನ್ ಈ ಕೊಲೆ ಮಾಡೋದಾದ್ರೂ ಯಾಕೆ, ಈ ಕೊಲೆ ಮಾಡಿದ್ದಾದ್ರೂ ಯಾಕೆ, ಅವ್ರ ಹಿಂದೆ ಇರುವಂತಹ ಒಂದು ಕೈವಾಡವೇನು, ಯಾಕೆ ಅವರು ಈ ಕೊಲೆಗೆ ಮಾಡಲು ಮುಂದಾದ್ರು, ಇನ್ನ ದರ್ಶನ್ನ ಈಗ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡ್ತಾರ ಅಥವಾ ಅವರು ಮೊದಲಿಂದನೂ ರೌಡಿ ಇದ್ರ. ಸೊ ಇವೆಲ್ಲ ಗೊಂದಲಗಳು ಈಗ ಸ್ಯಾಂಡಲ್ವುಡ್ ನಲ್ಲಿ ನಡೀತಾ ಇದೆ. ಹಾಗಾದ್ರೆ ದರ್ಶನ್ ಅವರು ಒಂದು ಈ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಆಗ್ತಾರ ಅಂತ ನೋಡ್ಬೇಕಾಗಿದೆ. ಸೊ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಸೊ ಹಾಗೇನೆ ದರ್ಶನ್ ಕೊಲೆ ಮಾಡಿರುವ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ. ಒಂದು ಸೆಲೆಬ್ರಿಟಿಯಾಗಿ ಈ ರೀತಿ ಮಾಡಿರುವುದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಹಾಗೇನೆ ಮೊದಲಿಗೆ ವಿಡಿಯೋವನ್ನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇದು ಮೊದಲಿಗೆ ಶುರುವಾಗಿದ್ದು ಪವಿತ್ರ ಗೌಡ ಎಂಬ ಆರೋಪಿಯಿಂದ. ಸೊ ಇಲ್ಲಿ ಪವಿತ್ರ ಗೌಡ ಎಂಬ ಆರೋಪಿ A1 ಆರೋಪಿ ಆಗಿರ್ತಾರೆ. ಇನ್ನ ಪವಿತ್ರ ಗೌಡ ಅವರ ಒಂದು ಪ್ರೇಯಸಿಯಾಗಿರುವಂತಹ ದರ್ಶನ್ ಅಂದ್ರೆ ನಟ ದರ್ಶನ್ ಅವರು ಏನಾಗಿರ್ತಾರೆ ಅಂದ್ರೆ ಆರೋಪಿ 2 ಆಗಿರ್ತಾರೆ. ಇನ್ನು ಆರೋಪಿ 3 ಯಲ್ಲಿ ಯಾರಿದ್ದಾರೆ ಅಂದ್ರೆ ಒಂದು ಇಂಡಸ್ಟ್ರಿಯಲ್ಲಿ ಏನು ಒಂದು ಸಂಘ ಅಂತ ಇರುತ್ತಲ್ವಾ, ಈಗ ಒಂದು ಅಭಿಮಾನಿ ಸಂಘ ಅಂತ, ಯಾವ ರೀತಿ ಈಗ ದರ್ಶನ್ ಅಭಿಮಾನಿ ಅಂತ ಒಂದು ಸಂಘ ಇರುತ್ತೆ. ಸೊ ಅಭಿಮಾನಿ ಸಂಘದ ಒಬ್ರು ಏನಾಗಿದ್ರು, ಅವರು 3ನೇ ಆರೋಪಿ ಆಗಿದ್ದಾರೆ. ಸೊ ಕಾನೂನು ಇವರಿಗೆ ಯಾವ ರೀತಿ ಶಿಕ್ಷೆ ಕೊಡುತ್ತಾ ಅಂತ ನೋಡೋಣ. 302 ಸೆಕ್ಷನ್ ಪ್ರಕಾರ ಜೀವಾವಧಿ ಶಿಕ್ಷೆ ಅಥವಾ ಮರಣ ದಂಡನೆಯನ್ನ ಕೊಡ್ತಾರೆ. ಸೊ ಈ ಮರಣ ದಂಡನೆಗೂ ಜೀವಾವಧಿಗೂ ಏನ್ ಶಿಕ್ಷೆಪ್ಪ ಅಂದ್ರೆ, ಮರಣ ದಂಡನೆ ಕೊಡೋದು ಅವರು ಬೇಕಂತ ಮಾಡಿರೋ ಕೊಲೆಗೆ. ಇನ್ನು ಜೀವಾವಧಿ ಶಿಕ್ಷೆ ಯಾವ ರೀತಿ ಅಂದ್ರೆ, ಒಂದು ಗೊತ್ತಾಗ್ದೇನೆ ಒಂದು ಬೈ ಮಿಸ್ಟೇಕ್ ಆಗಿ ಕೊಲೆ ಮಾಡ್ತಾರಲ್ವಾ, ಸೊ ಅವ್ರಿಗೆ ಕೊಡುವಂತದ್ದು. ಸೊ ಇದ್ರಲ್ಲಿ ಈಗ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಕೊಡಿ ಅಂತ ಎಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಎಲ್ಲಾ ಮೀಡಿಯಾದಲ್ಲೂ ಕೂಡ ಇದೇ ಒಂದು ಓಡಾಡ್ತಾ ಇದೆ, ದರ್ಶನ್ಗೆ ಜೀವಾವಧಿ ಶಿಕ್ಷೆ ಕೊಡಿ. ಹಾಗೇನೆ ನಟಿ ರಮ್ಯಾ ಕೂಡ ಅದಕ್ಕೆ ಟ್ವೀಟ್ ಮಾಡಿದ್ದಾರೆ, ಇದಕ್ಕೆ ಸರಿಯಾದ ಉತ್ತರ ಕೊಡ್ಲೇಬೇಕು, ಕಾನೂನು ಸರಿಯಾಗಿ ನೀವು ನಿರ್ಧಾರ ತೆಗೆದುಕೊಳ್ಬೇಕು, ಸೆಲೆಬ್ರಿಟಿ ಅಂತ ಬಿಡಬಾರ್ದು, ಜೀವಾವಧಿ ಶಿಕ್ಷೆಯನ್ನ ಕೊಡ್ಲೇಬೇಕು ಅಂತ ಹೇಳಿದ್ದಾರೆ. ಸೊ ಹಾಗೇನೆ ಮರಣ ದಂಡನೆ ಮತ್ತು ಜೀವಾವಧಿ ಶಿಕ್ಷೆ ಎರಡೂ ಕೂಡ ಇರುತ್ತೆ. ಸೊ ಅದರಲ್ಲಿ ಯಾವ್ದಾದ್ರೂ ಕೊಡ್ಬೋದು, ಆರೋಪಿ 1ಗಾದ್ರೂ ಇರ್ಬೋದು, 2ಗಾದ್ರೂ ಇರ್ಬೋದು ಜೀವಾವಧಿ ಶಿಕ್ಷೆ ಮತ್ತೆ ಮರಣ ದಂಡನೆ. ಕಾನೂನು ಯಾವ ರೀತಿ ಶಿಕ್ಷೆ ಕೊಡುತ್ತೋ ಅದಕ್ಕೆ ಇವರು ತಲೆಬಾಗ್ಬೇಕು. ಯಾಕಂದ್ರೆ ಈಗಾಗಲೇ ಇವರು ಕೊಲೆ ಮಾಡಿದ್ದಾರೆ ಅಂತ CCTV ದೃಶ್ಯದಲ್ಲಿ ಕಡಾಖಂಡಿತವಾಗಿ ಗೊತ್ತಾಗಿದೆ. ಒಂದು ಪ್ರೂಫ್ ಇರುವ ಕಾರಣ, ಒಂದು ಅವರ ವಿರುದ್ಧ ಒಂದು ಸಾಕ್ಷಿ ಇರುವ ಕಾರಣ ಅವರ ಮಾತಲ್ಲಿ ಒಂದು ಮಾತು ಬರ್ತಾ ಇಲ್ಲ. ದರ್ಶನ್ಗೆ ಕೋರ್ಟ್ ಅಲ್ಲಿ ಜಡ್ಜ್ ಪ್ರಶ್ನೆ ಮಾಡಿದ್ರೆ ದರ್ಶನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತಾರೆ. ಆದ್ರೆ ಸಾಕ್ಷಿ CCTV ಸಾಕ್ಷಿ ತೋರಿಸಿದ್ರೆ ಸುಮ್ನ ಆಗ್ತಾರಂತೆ. ಸೊ ಈ ರೀತಿಯ ಒಂದು ಚರ್ಚೆ ನಡೀತಾ ಇದೆ. ಸೊ ಹಾಗೇನೆ ದರ್ಶನ್ಗೆ ಜೈಲಲ್ಲಿ ಒಂದು ಸಿಗರೇಟ್ ಕೂಡ ಕೇಳ್ತಾ ಇದ್ದಾರೆ, ಅದ್ರ ಜೊತೆಗೆ ಎಣ್ಣೆನೂ ಕೂಡ ಕೇಳ್ತಾ ಇದ್ದಾರೆ. ನೀವು ಊಟ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಇವೆರಡು ಕೊಡಿ ಅಂತ ದರ್ಶನ್ ಅವರು ಎಲ್ಲಾ ಪೊಲೀಸರಿಗೂ ಕೇಳ್ತಾ ಇದ್ದಾರಂತೆ. ಹಾಗೇನೆ ನಿನ್ನೆ ಕೂಡ ಸ್ಥಳ ಮಹಜರು ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ, ಅವ್ರು ಏನ್ ಕೊಲೆ ಮಾಡಿ ಬಿಸಾಕಿದ್ರಲ್ವಾ, ಆ ಶೆಡ್ ಏನಿದೆ ಅಲ್ವಾ, ಆ ಶೆಡ್ ಅಲ್ಲಿ ಹೋಗಿ ನಿನ್ನೆ 3 ಗಂಟೆಗಳ ಕಾಲ ಸತತವಾಗಿ ಮಹಜರು ಮಾಡಿದ್ದಾರೆ, ಸ್ಥಳ ಮಹಜರು ಮಾಡಿದ್ದಾರೆ. ಸೊ ಅದರಲ್ಲಿ ಸಿಕ್ಕಂತಹ ಕೂದಲೆಳೆ ಆಗಿರ್ಬೋದು, ಅವರ ಒಂದು ಬಟ್ಟೆ ತುಂಡಾಗಿರ್ಬೋದು, ಎಲ್ಲವನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು. ಸೊ ಇನ್ನೂ ಕೂಡ ಈ ಒಂದು ಕೇಸ್ ನ ಒಂದು ತನಿಖೆ ನಡೀತಾನೆ ಇದೆ, ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾರೆ ನಮ್ಮ ಪೊಲೀಸರು. ಸೊ ಇದರಲ್ಲಿ ಒಂದು ಗ್ರೇಟ್ ಅಂತ ಹೇಳ್ಬೋದು ನಮ್ಮ ಪೊಲೀಸರಿಗೆ. ನೀವು ಕೂಡ ಈ ಕೇಸ್ ಅಲ್ಲಿ ಪೊಲೀಸ್ ಅವರನ್ನ ಗ್ರೇಟ್ ಅನ್ನೋದಾದರೆ ತಪ್ಪದೆ ಕಾಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ದರ್ಶನ್ ಅವರಿಗೆ ಅವರು ಒಂದು ಈ ಕೊಲೆಯಲ್ಲಿ ಕಡಾಖಂಡಿತವಾಗಿ ಇದ್ದಾರೆ, ಕೊಲೆನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮೊದಲಿಗೆ ಅವರಿಗೆ ಸುಮ್ಮನೆ ಹೊಡೆದಿದ್ದಾರೆ, ಒಂದಿಬ್ರು ಸೇರಿ ಹೊಡೆದಿದ್ದಾರೆ. ಆದ್ರೆ ಲಾಸ್ಟ್ ಅಲ್ಲಿ ದರ್ಶನ್ ಅವರು ಹೊಡೆದಿರೋ ಏಟ್ಗೆ ಅವರು ಸತ್ತಿದ್ದಾರೆ ಅಂತ ಅಲ್ಲಿ ಏನು ಬಂದಿದ್ರಲ್ವಾ, ಇಬ್ರು ಆರೋಪಿಗಳು ಒಪ್ಕೊಂಡಿದ್ರಲ್ವಾ, ಅವರೇ ಒಂದು ಬಾಯ್ ಬಿಟ್ಟಿದ್ದಾರೆ. ಮೊದಲು ನಾವು ಹೊಡೆದಾಗ ಅವರು ಸುಮ್ಮನೆ ಇದ್ದ, ಆ ನಂತರ ದರ್ಶನ್ ಅವರು ಬಂದು ಮರ್ಮಾಂಗಕ್ಕೆ ಹೊಡೆದಾಗ ಅವನು ಸತ್ತೋಗಿದ್ದಾನೆ. ಸೊ ಸಾಕ್ಷಿ ಪ್ರಕಾರ ಈಗ ಕೊಲೆ ಮಾಡಿರೋದು ಸಾಬೀತಾಗಿರೋದು ದರ್ಶನ್ ಅವರ ಮೇಲೇನೆ. ಇನ್ನ ದರ್ಶನ್ ಅವರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರ ಅನ್ನುವುದೇ ಕುತೂಹಲ ಆಗಿದೆ. ಇನ್ನ ಅವ್ರನ್ನ 6 ದಿನ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. 6 ದಿನಗಳ ಕಾಲ ಅವ್ರಿಗೆ ಯಾವುದೇ ಜಾಮೀನು ಇರುತ್ತಿಲ್ಲ, ಏನು ಇರುವುದಿಲ್ಲ, ಅವ್ರಿಗೆ ಬರೀ ವಿಚಾರಣೆ ಮಾತ್ರ ನಡೀತಾ ಇರುತ್ತೆ. ಸೊ ಇದು ಒಂದ್ ಕಡೆ ಆದ್ರೆ, ದರ್ಶನ್ ಅವರಿಗೆ ಇನ್ನ ಲಾಯರ್ ಇರ್ತಾರಲ್ವಾ, ಅವರು ಕೂಡ ಹೇಳ್ತಾ ಇದ್ದಾರೆ ಯಾವ ರೀತಿ ಅಂದ್ರೆ, ದರ್ಶನ್ ಲಾಯರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು, ಏನಪ್ಪಾ ಅಂದ್ರೆ ಒಂದು ಬೇಲ್ ಬೇಕು ಅಂತ. ಸೊ ಆ ಬೇಲ್ ಅನ್ನು ಕೂಡ
ಕೊಟ್ಟಿಲ್ಲ ಇವಾಗ ಅವ್ರಿಗೆ ಇಷ್ಟು ಕೊಲೆ ಕೇಸಲ್ಲಿ ಅಷ್ಟು ಬೇಗವಾಗಿ ಕೊಡಲ್ಲ. ಸೊ ಇವ್ರ ಜೊತೆ ಈಗ ಒಬ್ಬ ನಟನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದು ಯಾವ ನಟ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೇನೆ ನೋಡ್ತಾ ಇರಿ ನಮ್ಮ ಚಾನಲ್ ಅನ್ನ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.